ಎದಕ್ಕಂತ ಹೇಳಿಲ್ಲ ಸುಮ್ಮಕ್ ಹೋಗ್ಬಿಡಿದ್ದೆ. ಎದಕ್ಕಂತ ಹೇಳಿಲ್ಲ ನಾನ, ಎದಕ್ಕಂತ ಹೇಳಿ ಕರ್ನಾಟಕದೊಳಗೆ ಸಂಪೂರ್ಣ ಬಾರ್ಗಳು ಸಾರಾಯಿ ಬಂದ್ ಆಗ್ಬೇಕು. ಬರ್ತಾರೆ ಕೈ ಅವ್ರ ಕಂಪನಿ 6 ಗಂಟೆ ಮಟ್ಟ ಅಟ್ಟೆ ಇರ್ತಾರ. ಅವ್ರ 6:30 ಆದ್ರೆ ಇಲ್ಲಿ ಏನ್ ಕೂತಾರಲ್ಲ ಮಹಾತ್ಮರ್ ನಾವ್ ಅಷ್ಟೇ ಇರ್ಬೇಕಾಕೈತೆ ಅವ್ರೆಲ್ಲ. ಕಲ್ಲೋಣ ಚಲೋ ಆಗೈತೆ ನೋಡಪ್ಪ ಈಗ. ಹೌದು, ಜೈ ಭಗವಾನ್ ಅದು ಚಲೋಣ ಅದ. ನೋಡ್ರಪ್ಪ, ಒಂದ್ ಮಾತು ಕೇಳ್ತೀನಿ, ಆಮೇಲೆ ಮಾತಾಡ್ತೀನಿ. ಯಾರು ತಪ್ಪು ತಿಳ್ಕೊಬೇಡ್ರಿ. ಕರ್ನಾಟಕದಾಗ ಬುದ್ಧಿ 224 MLA ನಿಮ್ಮ ಸಾನ್ನಿಧ್ಯದೊಳಗ ಹಿಂದಾದವ್ರತ್ತು ಮುಂದಿದ್ದವ್ರತ್ತು ನಮಗೇನು ಯಾರು ಸಂಬಂಧ ಇಲ್ಲ. ಒಟ್ಟ ₹1 ಇಷ್ಟು ವರ್ಷದಾಗ ಯಾವ್ದಾರ ಯೋಜನೆ ಇರಲಿ, MLA ಹೆಸರು ಹೇಳಿ, MP ಹೆಸರು ಹೇಳಿ, ರೈತರ ಹೆಸರು ಹೇಳಿ, ದೀನ ದಲಿತರ ಹೆಸರು ಹೇಳಿ, ನಾ ರಾಜಕಾರಣದಿಂದ ₹1 ಮುಟ್ಟಿಲ್ಲ ಹೇಳಿ ಮಹಾತ್ಮರ ಪಾದಕ್ ಮುಟ್ಲಪ್ಪ ನಮ್ಗೆ ನೀರಾವರಿನ ಬೇಡ. ಎಲೆಕ್ಷನ್ದಾಗ 1500, 2000, ₹3000 ಕೊಡ್ತಾರ. ಮತ್ತೆ 3 ತಿಂಗಳಿಗೆ ₹3 ಲಕ್ಷ ಪಗಾರ ಐತೆ. ಎದಕ್ ಪಗಾರ ತೊಗೊಳ್ತಾರೆ ಇವ್ರ? ತಮ್ಮ ಅವಾಗ ಲೂಟಿ ಮಾಡಕ್ ಬಂದಾಗ ನೀವು ಉತ್ತರ ಕೊಟ್ಟಿದ್ದಾರೆ, ಇಲ್ಲಿ ಕೇಳತ್ತಿದ್ದಿಲ್ಲ. ಇದು ಅವ್ರ ಕೈ ಮುಗಿದು ಓಟ್ ಕೇಳಕ್ ಬಂದಾಗ ನೀವು ಉತ್ತರ ಕೊಟ್ಟಿದ್ದಂದ್ರ ನಾ ಅತ್ತಂಗ್ ಮಾಡೋ ನೀ ಸತ್ತಂಗ್ ಮಾಡಿ ಹಿಂಗ್ ರಾಜಕಾರಣ ನಡೆದಲ್ಲ. ಇದು ನಡೆಯಲಿಲ್ಲ ಇಲ್ಲಿ. ಇದು ಬೆಳಗಾವಿ ಜಿಲ್ಲೆ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಹುಟ್ಟಿದ ನಾಡದ. ಯಾವ ಉಪಮುಖ್ಯಮಂತ್ರಿ ಇರ್ಲಿ, ಮುಖ್ಯಮಂತ್ರಿ ಇರ್ಲಿ, ನೀರಾವರಿ ಮಾಡಬೇಕಾದ್ರೆ ನಮ್ಮ ಸಾಲಳ್ಳಿ ಈ ಭಾಗದೊಳಗ ನೀನ್ ನೋಡಲ್ಲ, ಹುಕ್ಕೇರಿ ಒಳಗ ಕುಡಿಯಾಕ ನೀರಿಲ್ಲ. ಮ್ಯಾಗ ಡ್ಯಾಮ್ ಐತಿ, ಕೆಳಗ್ ಕುಡಿಯಾಕ ನೀರಿಲ್ಲ. ಅವ DK ಶಿವಕುಮಾರ್ ಅಲ್ಲಿ ಧಾರವಾಡಕ್ಕ ಕೈಗಾರಿಕೆಗೆ ನೀರು ಒಯ್ಯಾಕತ್ತಾರ ಪುಣ್ಯಾತ್ಮವ. ಅದಷ್ಟೇ ಹೇಳ್ಯಾರ. ಮತ್ತೆ ಇಲ್ಲೆಲ್ಲ ಸವಲತ್ತುಗಳು ಫ್ಯಾಕ್ಟ್ರಿ ಕಟ್ಟಾಕತ್ತಾರ, ತದಬೇರೆ ಇಡಕತ್ತಾರ. ರೊಕ್ಕ ದಕ್ಷಿಣ ಕರ್ನಾಟಕ, ಉತ್ಪಾದನೆ ಫ್ಯಾಕ್ಟ್ರಿ ನಮ್ಮಲ್ಲಿ. ಈ ಸಾರಿ ವಿಧಾನಸೌಧದೊಳಗ ಒಂದ್ 10 ಲಕ್ಷ ಮಂದಿ ನೀವು ಸೇರಿ ಅಂದ್ರ ಈ 224 ಮಂದಿ MLA ರೋಡ್ ಮ್ಯಾಗ ಕುಣಿಸಿ ನಾವು ಒಳಗೆ ಹೋಗಿ ಬರ್ತೀರಿ.